ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತಾ ತಿಳ್ಕೊಳ್ತಾ ಹೋಗ್ತೀವಿ. ಆದರೆ ಈ ದ್ವಿತೀಯ PUCಯಲ್ಲಿ ನಾವು ಅಧ್ಯಯನ ಮಾಡುವಂತಹ ವಿಷಯ ಭಾರತದ ಇತಿಹಾಸ ಅಂತ ಹೇಳ್ತೀವಿ. ಹಾಗಾದರೆ ಭಾರತ ಅಂದ ತಕ್ಷಣವೇ ಎಲ್ಲರಿಗೂ ಗೊತ್ತಿದೆ, ಈ ಒಂದು ದೇಶ ನಮ್ಮ ದೇಶ, ನಮ್ಮ ತಾಯ್ನಾಡು ಅಂತಲೂ ನಾವು ಕರೆಯಬಹುದು. ಹಾಗಾದರೆ ಈ ದೇಶ ಯಾವ ರೀತಿಯಾದಂತಹ ಚರಿತ್ರೆಯನ್ನು ಪ್ರಾಚೀನ ಕಾಲದಿಂದಲೂ ಒಳಗೊಂಡಿದೆ ಎಂಬ ವಿಷಯವನ್ನು ನಾವು ಈ ವರ್ಷದ ತರಗತಿಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಹಾಗಾದರೆ ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಭಾರತದ ಇತಿಹಾಸದ ಹಿನ್ನೆಲೆ ಏನು, ಯಾವ ಹಿನ್ನೆಲೆಯನ್ನು ಈ ಒಂದು ದೇಶ ಒಳಗೊಂಡು ವೈಶಿಷ್ಟ್ಯತೆಯನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವಂತಹ ಒಂದು ರಾಷ್ಟ್ರ ಅಂತೇಳಿ ಗುರುತಿಸಿಕೊಳ್ಳುತ್ತೆ ವಿಶ್ವದಲ್ಲಿ. ಆ ನಿಟ್ಟಿನಲ್ಲಿ ನಾವು ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ನಾವು ಕರೀತೀವಿ, ಅಂದರೆ ಪೀಠಿಕೆ ಎಂದು ನಾವಿಲ್ಲಿ ಅಧ್ಯಯನ ಮಾಡಬೇಕು. ಆ ಪೀಠಿಕೆಯಲ್ಲಿ ನಾವು ಮುಖ್ಯವಾಗಿ ಭಾರತದ ಹಿನ್ನೆಲೆ ಕೆಲವು ಅಂಶಗಳನ್ನು ನಾವಿಲ್ಲಿ ತಿಳಿದ ಹೋಗೋಣ. ಅದರಲ್ಲಿ ಭಾರತ ಅಂದ ತಕ್ಷಣವೇ ಇಲ್ಲಿ ವಿಶ್ವದ 7 ಖಂಡಗಳು ಅಂತ ನಾವು, ವಿಶ್ವದಲ್ಲಿ ಎಷ್ಟು ಖಂಡಗಳಿದ್ದಾವೆ? 7 ಖಂಡಗಳಿವೆ. ಆ 7 ಖಂಡಗಳು ಯಾವ್ಯಾವು ಎಂಬುದು ನಿಮಗೆ ಈಗಾಗಲೇ ಗೊತ್ತಿದೆ. ಆ 7 ಖಂಡಗಳಲ್ಲಿ ಭಾರತ ಒಂದು ಏನಾಗಿದೆ? ಭೂಭಾಗ ಅಂತ ನಾವು. ಹಾಗಾದ್ರೆ ಈ ಒಂದು ಭೂಭಾಗ ಈ 7 ಖಂಡದ ಯಾವ ಖಂಡದಲ್ಲಿ ಬರುವಂತಹ ಒಂದು ಭೂಭಾಗ? ಯಾವ ಖಂಡದಲ್ಲಿ ಬರುತ್ತೆ? ಏಷ್ಯಾ ಖಂಡದಲ್ಲಿ ಬರುವಂತಹ ಒಂದು ಭೂಭಾಗ ಅಂತ ನಾವು. ಹಾಗಾದ್ರೆ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ಭಾರತ ದೇಶ ಬರುತ್ತೆ ಇದೆ? ಈ ಏಷ್ಯಾ ಖಂಡದ ಯಾವ ಭಾಗದಲ್ಲಿ ನಮ್ಮ ರಾಷ್ಟ್ರ ಅಥವಾ ನಮ್ಮ ಭೂಭಾಗವಾದಂತಹ ಭಾರತ ವ್ಯಾಪಿಸಿದೆ? ಯಾವ ಭಾಗದಲ್ಲಿ ಬರುತ್ತೆ? ಏಷ್ಯಾ ಖಂಡದ ದಕ್ಷಿಣ ಭಾಗ ಅಂತ ನಾವು ಕರೀತೀವಿ. ಅಂದ್ರೆ ಏಷ್ಯಾ ಖಂಡದ ದಕ್ಷಿಣಕ್ಕಿರುವಂತಹ ಭೂಭಾಗವೇ ಯಾವ ದೇಶ? ಭಾರತ ದೇಶ ಅಂತ ನಾವು ಕರೆಯಲ್ಪಡುತ್ತೆ. ಹಾಗಾದ್ರೆ ಈ ಭಾರತ ದೇಶ ಏಷ್ಯಾ ಖಂಡದ ದಕ್ಷಿಣ ದಿಕ್ಕಿಗೆ ಬರುವುದಷ್ಟೇ ಅಲ್ಲದೆ ಈ ಒಂದು ದೇಶವನ್ನು ನಾವು ಪರ್ಯಾಯ ದ್ವೀಪ ಅಂತ ನಾವು ಕರೆಯಲ್ಪಡ್ತೀವಿ. ಎಂತಹ ದ್ವೀಪ ರಾಷ್ಟ್ರವಾಗಿದೆ? ಪರ್ಯಾಯ ದ್ವೀಪ ರಾಷ್ಟ್ರ ಅಂತಲೂ ಕೂಡ ಈ ಭಾರತವನ್ನು ಕರೆಯಲ್ಪಟ್ಟಿದ್ದೇವೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಬರುವಂತಹ ಭಾರತ ದೇಶವನ್ನು ಒಂದು ಉಪಖಂಡ ಅಂತಲೂ ಕೂಡ ಪ್ರಾಚೀನ ಕಾಲದಿಂದಲೂ ನಾವು ಏನ್ ಮಾಡ್ತಾ ಬರ್ತಿದ್ದೇವೆ? ಕರೀತಾ ಬಂದಿದ್ದೇವೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಈ ಒಂದು ಉಪಖಂಡ ಈ ಒಂದು ಗೋಳದ ಯಾವ ಅರ್ಧಗೋಳದಲ್ಲಿ ಬರುತ್ತೆ? ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ನಾವು ನೋಡ್ತೀವಿ ಪ್ರಪಂಚ ಹೇಗಿದೆ? ದುಂಡಾಗಿದೆ ಅಂತ ಹೇಳ್ತಾರೆ ಅಲ್ವಾ? ಈ ಒಂದು ಅಂಶವನ್ನು ನಾವೇನ್ ಮಾಡ್ತೀವಿ? ಭೂಮಿ ಗೋಳಾಗಿದೆ, ಈ ಗೋಳವನ್ನು ನಾವೇನ್ ಮಾಡ್ತೀವಿ? 2 ರೀತಿಯಾಗಿ ವಿಭಾಗ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಉತ್ತರಾರ್ಧ ಗೋಳ ಅಂತ ನಾವು ಕರಿತೀವಿ. ತದನಂತರದಲ್ಲಿ ಇದನ್ನು ಏನಂತ ಕರಿತೀವಿ? ದಕ್ಷಿಣಾರ್ಧ ಗೋಳ ಅಂತ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಈ ಗೋಳದಲ್ಲಿ ಭಾರತ ಯಾವ ಗೋಳದಲ್ಲಿ ಬರುವಂತಹ ಒಂದು ಭೂಭಾಗ ಅಂತ ನಾವು ಗುರುತಿಸ್ತೀವಿ? ಯಾವ ಉತ್ತರಾರ್ಧ ಗೋಳದಲ್ಲಿ ಬರುತ್ತೋ ಅಥವಾ ದಕ್ಷಿಣಾರ್ಧ ಗೋಳದಲ್ಲಿ ಬರುವಂತಹ ಒಂದು ಭೂಭಾಗವು ದಕ್ಷಿಣಾರ್ಧ ಗೋಳ. ಭಾರತ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಬರುವಂತಹ ಈ ಒಂದು ಭೂಭಾಗ ಯಾವ ಗೋಳದಲ್ಲಿ ತನ್ನನ್ನು ವ್ಯಾಪಿಸಿಕೊಂಡಿದೆ? ಉತ್ತರಾರ್ಧ ಗೋಳದಲ್ಲಿ ಬರುವಂತಹ ಒಂದು ಭೂಭಾಗ ಅಂತ ನಾವು ಕರೀತೀವಿ. ಹಾಗಾದ್ರೆ ಈ ಒಂದು ಭೂಭಾಗ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತದ್ದು ಏನಪ್ಪ ಅಂದ್ರೆ ಇಲ್ಲಿ ಉತ್ತರ ದಿಕ್ಕಿನಲ್ಲಿ ಅಂತ ನಾವು ಕರೀತೀವಿ. ಅಂದ್ರೆ ಉತ್ತರದ ಕಡೆಗೆ ಹೇಗಿದೆ? ವಿಸ್ತಾರವಾದಂತಹ ಭೂಭಾಗವನ್ನು ಒಳಗೊಂಡಿದೆ. ಯಾವ ರೀತಿಯಾಗಿ ವ್ಯಾಪಿಸಿದೆ? ಉತ್ತರದಲ್ಲಿ ವಿಸ್ತಾರವಾದಂತಹ ಒಂದು ಭೂಭಾಗವನ್ನು ಒಳಗೊಂಡು ದಕ್ಷಿಣದ ಕಡೆಗೆ ಸಾಗಿದಂತೆ ಕಿರುದಾಗುತ್ತಾ ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿದಂತಹ ಒಂದು ಭೂಭಾಗವನ್ನೇ ನಾವೇನಂತ ಕರೆಯಲ್ಪಡ್ತೀವಿ? ಭಾರತ ದೇಶ ಅಂತ ನಾವು ವಿಶ್ವದಲ್ಲಿ ಗುರುತಿಸಲ್ಪಟ್ಟಿದ್ದೇವೆ ಅಂತ ಹೇಳಲಾಗಿದೆ. ಆ ನಿಟ್ಟಿನಲ್ಲಿ
ಎಷ್ಟು ವಿಸ್ತೀರ್ಣವನ್ನು ಒಳಗೊಂಡಿದೆ ಭಾರತ ಹಾಗಾದ್ರೆ? ಇದು ಭಾರತದ ಒಟ್ಟಾರೆ ವಿಸ್ತೀರ್ಣವನ್ನು ನೋಡಿದ್ರೆ 32,87,263 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಂತಹ ವಿಶ್ವದ 7ನೇ ದೊಡ್ಡ ರಾಷ್ಟ್ರವೇ ಯಾವುದು? ಭಾರತ ರಾಷ್ಟ್ರ ಅಂತ ನಾವು ಕರಿತೀವಿ. ನೋಡಿ, ವಿಶ್ವದಲ್ಲೂ ಕೂಡ ಎಷ್ಟನೇ ದೊಡ್ಡ ರಾಷ್ಟ್ರ? 7ನೇ ದೊಡ್ಡ ರಾಷ್ಟ್ರವಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತೆ ಭಾರತ ಅಂತ ಹೇಳಬೇಕಾದ್ರೆ. ಅಷ್ಟೇ ಅಲ್ಲದೆ ಈ ಒಂದು ದೇಶ ವಿಸ್ತೀರ್ಣ ಕ್ಷೇತ್ರದ ದೃಷ್ಟಿಯಲ್ಲಿ ಅಂದ್ರೆ ಕ್ಷೇತ್ರದಿಂದ ಭೂಕ್ಷೇತ್ರದಿಂದ ನೋಡಿದ್ರೆ 7ನೇ ದೊಡ್ಡ ರಾಷ್ಟ್ರವಾಗುವುದರ ಮೂಲಕವಾಗಿ ಈ ಒಂದು ರಾಷ್ಟ್ರ ಒಂದು ಜಾತ್ಯತೀತ ರಾಷ್ಟ್ರವಾಗುವುದರ ಮೂಲಕವಾಗಿ ಜನಸಂಖ್ಯೆಯಲ್ಲೂ ಕೂಡ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? 2ನೇ ಸ್ಥಾನವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಜನಸಂಖ್ಯೆಯಲ್ಲಿ 126 ಕೋಟಿಯನ್ನು ಮೀರಿದಂತಹ ಜನಸಂಖ್ಯೆಯನ್ನು ಹೊಂದಿದಂತಹ ಒಂದು ರಾಷ್ಟ್ರವಾಗಿ ಗುರುತಿಸಿಕೊಂಡಿದೆ ವಿಶ್ವದಲ್ಲಿ ಅಂತ ಹೇಳಬೇಕಾಗಿದೆ. ಅಷ್ಟೇ ಅಲ್ಲದೆ ಈ ಭಾರತ ದೆಹಲಿಯನ್ನು ತನ್ನ ರಾಜಧಾನಿಯನ್ನಾಗಿ ನೇಮಿಸಿಕೊಳ್ಳುವುದರ ಮೂಲಕವಾಗಿ ಇಲ್ಲಿಂದ ತನ್ನ ಆಡಳಿತವನ್ನು ನಡೆಸುವುದರ ಮೂಲಕವಾಗಿ 28 ಜಿಲ್ಲೆಗಳು, 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ ಒಂದು ಗಣರಾಜ್ಯವಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿರುವಂತಹ ರಾಷ್ಟ್ರ ಅಂತ ನಾವಿಲ್ಲಿ ಗುರುತಿಸಬಹುದಾಗಿದೆ ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಈ ರೀತಿಯಾದಂತಹ ಹಿನ್ನೆಲೆಯನ್ನು ಒಳಗೊಂಡಂತಹ ಈ ರಾಷ್ಟ್ರ ಪ್ರಾಚೀನ ಕಾಲ ಅಂದ್ರೆ ಅನೇಕ ರಾಷ್ಟ್ರಗಳೊಂದಿಗೆ ತನ್ನ ಗಡಿಗಳನ್ನು ಅಥವಾ ಮೇರೆಯನ್ನು ಒಳಗೊಂಡಂತಹ ರಾಷ್ಟ್ರ ಅಂತ ನಾವು ಕರೆಯಲ್ಪಡುತ್ತೆ. ಹಾಗಾದ್ರೆ ಭಾರತದ ಗಡಿಗಳು ಅಂದ ತಕ್ಷಣನೇ ನಾವು ಹೇಳಬೇಕಾಗುತ್ತೆ ಏನೋ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ನೈಋತ್ಯ ಇರ್ಬೋದು, ಆಗ್ನೇಯ ಇರ್ಬೋದು. ಅಂದ್ರೆ ಈ ಭಾಗದಲ್ಲಿ ವಾಯುವ್ಯ ಭಾಗ ಇರ್ಬೋದು, ಈ ಭಾಗದಲ್ಲಿ ಅನೇಕ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡು ನೆರೆಯ ರಾಷ್ಟ್ರಗಳೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಕೂಡ ಒಳಗೊಂಡಂತಹ ರಾಷ್ಟ್ರ ಅಂತ ನಾವು ಗುರುತಿಸಲ್ಪಡುತ್ತೆ. ಹಾಗಾದ್ರೆ ಈ ಒಂದು ರಾಷ್ಟ್ರ ಇಲ್ಲಿ ಯಾವ ಯಾವ ರಾಷ್ಟ್ರಗಳನ್ನು ತನ್ನ ನೆರೆಯ ರಾಷ್ಟ್ರಗಳನ್ನಾಗಿ ಅಂದ್ರೆ ರಾಷ್ಟ್ರಗಳನ್ನಾಗಿ ಹಂಚಿಕೊಂಡಿದೆ ಗಡಿಯನ್ನು ಎನ್ನುವುದನ್ನು ನೋಡುವುದಕ್ಕಿಂತಲೂ ಪೂರ್ವದಲ್ಲಿ, ಅದನ್ನು ತಿಳಿಯುವುದಕ್ಕಿಂತಲೂ ಪೂರ್ವದಲ್ಲಿ ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕಾಗುತ್ತೆ. ಏನಪ್ಪ ಅಂದ್ರೆ ಭಾರತ ಎಂತಹ ರಾಷ್ಟ್ರ? ಪರ್ಯಾಯ ದ್ವೀಪ ಅಂತ ನಾವು ಗಮನಿಸಬೇಕಾಗುತ್ತೆ. ಭಾರತ ಏನಿದೆ ತಳಭಾಗ ತ್ರಿಕೋನಾಕಾರವನ್ನು ಒಳಗೊಂಡಿದೆ. ಈ ತ್ರಿಕೋನಾಕಾರವನ್ನು ಯಾವಾಗ ಒಳಗೊಂಡಿದೆ? ಯಾವ ಸಾಗರದಲ್ಲಿ ವ್ಯಾಪಿಸಿಕೊಂಡಿದೆ? ಹಿಂದೂ ಮಹಾಸಾಗರ ಅಂತ ನಾವು ಕರೀತೀವಿ. ಹಾಗಾದ್ರೆ ಹಿಂದೂ ಮಹಾಸಾಗರದಲ್ಲಿ ತನ್ನ ವ್ಯಾಪ್ತಿಯನ್ನು ಒಳಗೊಂಡಂತಹ ಈ ರಾಷ್ಟ್ರ ಪೂರ್ವದಲ್ಲಿ ಯಾವ ಸಮುದ್ರವನ್ನು ಒಳಗೊಂಡಿದೆ? ಬಂಗಾಳ ಕೊಲ್ಲಿ ಅಂತ ನಾವು ಕರೀತೀವಿ. ಇನ್ನ ಪಶ್ಚಿಮಕ್ಕೆ ಬಂದ್ರೆ ಯಾವ ಸಮುದ್ರ ಇದೆ? ಅರಬ್ಬಿ ಸಮುದ್ರ ಅಂತ ನಾವು ಕರೀತೀವಿ. ಹಾಗಾಗಿ ಈ ಒಂದು ದೇಶವನ್ನು ನಾವೇನಂತ ಕರೀತೀವಿ? ಪರ್ಯಾಯ ದ್ವೀಪ ಅಂತ ನಾವು ಕರೆಯಲ್ಪಡ್ತೀವಿ. ಆ ದೃಷ್ಟಿಯಿಂದ ಭಾರತ ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಕೂಡ ಹೊಂದಿರುವಂತಹ ರಾಷ್ಟ್ರ ಅಂತೇಳಿ ನಾವಿಲ್ಲಿ ಗುರುತಿಸ್ತೀವಿ. ಹಾಗಾದ್ರೆ ಭೂ ಮತ್ತು ಜಲ ಗಡಿಯನ್ನು ಒಳಗೊಂಡಂತಹ ಈ ಒಂದು ರಾಷ್ಟ್ರದ ಭೂಗಡಿಯ ವಿಸ್ತೀರ್ಣ ಎಷ್ಟು ಆಗತ್ತೆ? ಎಷ್ಟು ವಿಸ್ತೀರ್ಣದ ಉದ್ದದ ಭೂಗಡಿಯನ್ನು ಈ ಒಂದು ರಾಷ್ಟ್ರ ಒಳಗೊಂಡಿದೆ? ಹಾಗಾದ್ರೆ ಎಷ್ಟು ಉದ್ದ ಇದೆ? ಇಲ್ಲಿ ಭೂಗಡಿಯನ್ನು ನಾವು ನೋಡೋದಾದ್ರೆ 15,200 ಕಿಲೋಮೀಟರ್ ಉದ್ದದ ಏನನ್ನು ಒಳಗೊಂಡಿದೆ? ಭೂಗಡಿ ಅಂತ ನಾವು ಹೇಳ್ತೇವೆ. ಬೇರೆ ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು ಉಳಿದಾಗೆ 5,100 ಕಿಲೋಮೀಟರ್ ಅಂತ ನಾವು ಕರೀತೀವಿ. ಎಷ್ಟು ಸಾವಿರ ಕಿಲೋಮೀಟರ್ ಇದೆ? 5,100 ಕಿಲೋಮೀಟರ್ ಉದ್ದದ ಯಾವ ಗಡಿಯನ್ನು ಒಳಗೊಂಡಿದೆ? ಜಲ ಗಡಿಯನ್ನು ಒಳಗೊಂಡಿದೆ ಅಂತ ಹೇಳಬೇಕಾದ್ರೆ ನಾವು ಗಮನಿಸಬೇಕಾಗುತ್ತೆ. ಈ ಒಂದು ಗಡಿಯಲ್ಲಿ ಇದು ಕೋರಮಂಡಲ ತೀರ ಪ್ರದೇಶ ಅಂತ ನಾವು ಕರೀತೀವಿ. ಇದು ಯಾವ ತೀರ ಪ್ರದೇಶ? ಕೋರಮಂಡಲ ತೀರ ಪ್ರದೇಶ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಕೊಂಕಣ ಮತ್ತು ಮಲಬಾರ್ ಅಂತ ನಾವು ಕರೀತೀವಿ. ಅಂದ್ರೆ 5,100 ಕಿಲೋಮೀಟರ್ ವಿಸ್ತೀರ್ಣವಾದಂತಹ ಈ ಒಂದು ಕರಾವಳಿ ತೀರ ಪ್ರದೇಶವನ್ನು ಕೊಂಕಣ, ಮಲಬಾರ್ ಮತ್ತು ಕೋರಮಂಡಲ ಎಂಬ ತೀರ ಪ್ರದೇಶಗಳನ್ನಾಗಿ ನಾವು ವಿಭಾಗಿಸಿಕೊಳ್ಳುವ
ಮುಖ್ಯವಾಗಿ ನಾವು ನೋಡಬೇಕಾಗುತ್ತೆ ವಾಯುವ್ಯ ದಿಕ್ಕು ಅಂತ ನಾವು ಕರೀತೀವಿ. ಯಾವ ದಿಕ್ಕಿನಲ್ಲಿದೆ? ವಾಯುವ್ಯ ದಿಕ್ಕಿನಲ್ಲಿ ಕೆಲವೊಂದು ರಾಷ್ಟ್ರಗಳನ್ನು ತನ್ನ ನೆರೆಯ ರಾಷ್ಟ್ರಗಳನ್ನಾಗಿ ಭಾರತ ಹೊಂದಿದೆ. ಹಾಗೆ ಇದಾದ ನಂತರದಲ್ಲಿ ಉತ್ತರ ದಿಕ್ಕು ಅಂತ ಬರುತ್ತೆ. ಉತ್ತರ ದಿಕ್ಕಿನಲ್ಲೂ ಕೂಡ ಭಾರತ ಕೆಲವೊಂದು ಭೂಗಡಿಗಳನ್ನು ಕೆಲವೊಂದು ರಾಷ್ಟ್ರಗಳೊಂದಿಗೆ ಹಂಚಿಕೊಳ್ಳುತ್ತೆ. ಹಾಗೆ ಪೂರ್ವ ಅಂತ ನಾವು ಕರೀತೀವಿ. ಯಾವ್ಯಾವ ದಿಕ್ಕಿನಲ್ಲಿ ತನ್ನ ಭೂಗಡಿಯನ್ನು ನೆರೆಯ ರಾಷ್ಟ್ರಗಳೊಂದಿಗೆ ಭಾರತ ಹಂಚಿಕೊಂಡಿದೆ? ವಾಯುವ್ಯ, ಉತ್ತರ ಮತ್ತು ಪೂರ್ವದ ದಿಕ್ಕು ಅಂತ ನಾವು ಕರೀತೀವಿ. ಈ ದಿಕ್ಕುಗಳಲ್ಲಿ ಭಾರತ ಭೂಗಡಿಯನ್ನು ನೆರೆಯ ರಾಷ್ಟ್ರಗಳೊಂದಿಗೆ ಹಂಚಿಕೊಳ್ಳುತ್ತೆ. ಹಾಗಾದ್ರೆ ವಾಯುವ್ಯ ಭಾಗ ಅಂದ ತಕ್ಷಣವೇ ಯಾವ ರಾಷ್ಟ್ರಗಳು ಬರ್ತವ? ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ವಾಯುವ್ಯ ಈ ಒಂದು ಭಾಗವನ್ನು ವಾಯುವ್ಯ ಅಂತ ನಾವು ಕರೀತೀವಿ. ಹಾಗಾದ್ರೆ ವಾಯುವ್ಯ ದಿಕ್ಕಿನಲ್ಲಿ ಮುಖ್ಯವಾಗಿ ಯಾವ್ಯಾವ ರಾಷ್ಟ್ರಗಳಿದಾವೆ? ಭಾರತಕ್ಕೆ ಪಾಕಿಸ್ತಾನ ಅಂತ ನಾವು ಕರೀತೀವಿ ಮತ್ತು ಯಾವ್ಯಾವ ರಾಷ್ಟ್ರಗಳಿದಾವೆ? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಎಂಬ ಎರಡು ರಾಷ್ಟ್ರಗಳನ್ನು ಏನ್ ಮಾಡಿಕೊಂಡಿದೆ? ಈ ವಾಯುವ್ಯ ದಿಕ್ಕಿನಲ್ಲಿ ತನ್ನ ನೆರೆಯ ರಾಷ್ಟ್ರಗಳನ್ನಾಗಿ ನೇಮಿಸಿಕೊಳ್ಳುವುದೇ ನೆರೆಯ ರಾಷ್ಟ್ರಗಳನ್ನಾಗಿ ಹಂಚಿಕೊಳ್ಳುವುದರ ಮೂಲಕವಾಗಿ ಗಡಿಯನ್ನು ಕೂಡ ಹಂಚಿಕೊಂಡಿದೆ ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಉತ್ತರ ದಿಕ್ಕು ಅಂತ ನಾವು ಕರೀತೀವಿ. ಹಾಗಾದ್ರೆ ಉತ್ತರದ ಕಡೆಗೆ ನಾವು ಬಂದ್ರೆ ಭಾರತದ ಯಾವ ಭಾಗ ಅಂದ್ರೆ ಈ ಒಂದು ಭಾಗದಲ್ಲಿ ಯಾವ ರಾಷ್ಟ್ರಗಳು ಭಾರತದೊಂದಿಗೆ ತಮ್ಮ ಗಡಿಯನ್ನು ಹಂಚಿಕೊಳ್ತವೆ? ಉತ್ತರದಲ್ಲಿ ಯಾವ ರಾಷ್ಟ್ರಗಳಿವೆ? ಉತ್ತರಕ್ಕೆ ಬಂದ್ರೆ ಉತ್ತರ ದಿಕ್ಕಿನಲ್ಲಿ ಯಾವ್ಯಾವಿದಾವೆ? ಇಲ್ಲಿ ಉತ್ತರ ಅಂದ ತಕ್ಷಣನೇ ಇಲ್ಲಿ ಮುಖ್ಯವಾಗಿ ಯಾವ ರಾಷ್ಟ್ರಗಳು ಬರ್ತವಪ್ಪ ಅಂದ್ರೆ ಚೀನಾ ದೇಶ ಬರುತ್ತೆ. ಯಾವ ದೇಶ ಇದೆ? ಚೀನಾ ಇದೆ. ಹಾಗೆ ನೇಪಾಳ ಅಂತ ಕರಿತೀವಿ, ನೇಪಾಳ ಬರುತ್ತೆ. ಮತ್ತು ಇಲ್ಲಿ ಮುಖ್ಯವಾಗಿ ಭೂತಾನ್ ರಾಷ್ಟ್ರ ಅಂತ ನಾವು ಕರಿತೀವಿ. ಈ ಮೂರು ರಾಷ್ಟ್ರಗಳೊಂದಿಗೆ ಏನ್ ಮಾಡುತ್ತೆ ಭಾರತ? ಉತ್ತರದಲ್ಲಿ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ಹೇಳಬೇಕು. ಇನ್ನು ಪೂರ್ವದ ಕಡೆಗೆ ಬಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಯಾವುದು ಬರುತ್ತೆ? ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಅಂತ ಹೇಳುತ್ತೆ. ಯಾವ ರಾಷ್ಟ್ರಗಳು ಬರ್ತವೆ? ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಎನ್ನುವಂತಹ ರಾಷ್ಟ್ರಗಳೊಂದಿಗೆ ಭಾರತ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಪೂರ್ವದಲ್ಲಿ ಅಂತ ಹೇಳಬೇಕು. ಈ ರೀತಿಯಾಗಿ 7 ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದರ ಮೂಲಕವಾಗಿ ಭಾರತ ಏನ್ ಮಾಡುತ್ತೆ? ಇಲ್ಲಿ ಸಹಜವಾಗಿಯೇ ಈ ಒಂದು ರಾಷ್ಟ್ರ ಅಂದ್ರೆ ಏಷ್ಯಾ ಖಂಡದಲ್ಲಿ ಮುಖ್ಯವಾದಂತಹ ರಾಷ್ಟ್ರವಾಗಿದೆ ಎಂಬ ಒಂದು ಅಂಶವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇದರ ಜೊತೆಯಲ್ಲಿ ದಕ್ಷಿಣಕ್ಕೆ ಬಂದ್ರೆ ನಾವು ಗಮನಿಸಬೇಕಾಗುತ್ತೆ. ದಕ್ಷಿಣದಲ್ಲಿ ಇಲ್ಲಿ ಭಾರತ ಮತ್ತು ಶ್ರೀಲಂಕಾವನ್ನು ಕೊಲ್ಲಿಗಳು ಭಾಗಿಸಿಕೊಂಡು ಬರ್ತಾವ. ಆದರೂ ಕೂಡ ದಕ್ಷಿಣದಲ್ಲಿ ಯಾವ ರಾಷ್ಟ್ರ ಇದೆ? ಶ್ರೀಲಂಕಾವನ್ನು ಕೂಡ ತನ್ನ ನೆರೆಯ ರಾಷ್ಟ್ರವನ್ನಾಗಿ ಒಳಗೊಂಡಿದೆ. ಹಾಗೆ ನೈಋತ್ಯ ದಿಕ್ಕಿಗೆ ಬಂದ್ರೆ ನೈಋತ್ಯದಲ್ಲಿ ಮಾಲ್ಡೀವ್ಸ್ ಅಂತ ದ್ವೀಪ ರಾಷ್ಟ್ರಗಳು ಬರ್ತವೆ. ಆ ಮಾಲ್ಡೀವ್ಸ್ ಎನ್ನುವಂತಹ ದ್ವೀಪವನ್ನು ಕೂಡ ತನ್ನ ನೆರೆಯ ರಾಷ್ಟ್ರವನ್ನಾಗಿ ಭಾರತ ಒಳಗೊಂಡಿದೆ ಅಂತ ಹೇಳಬೇಕಾಗುತ್ತೆ. ಈ ರೀತಿಯಾದಂತಹ ಹಿನ್ನೆಲೆಯನ್ನು ಭಾರತ ಪ್ರಾಚೀನ ಕಾಲದಿಂದಲೂ ಕೂಡ ಒಳಗೊಂಡಿದೆ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಹಿನ್ನೆಲೆಯನ್ನು ಒಳಗೊಂಡಂತಹ ಭಾರತದ ಇತಿಹಾಸ ಇಲ್ಲಿ ಪ್ರಾರಂಭವಾಗಿದೆ. ಹಾಗಾದ್ರೆ ಭಾರತ ಯಾವ ರೀತಿಯಾದಂತಹ ಇತಿಹಾಸವನ್ನು ಒಳಗೊಂಡಿದೆ? ಇಲ್ಲಿ ಭಾರತದ ಇತಿಹಾಸ ಅಂದ ತಕ್ಷಣವೇ ನಾವು ಗಮನಿಸಬೇಕಾಗುತ್ತೆ. ಭಾರತ ಪ್ರಾಚೀನ ಕಾಲದಿಂದಲೂ ಕೂಡ ತನ್ನ ಇತಿಹಾಸವನ್ನು ಒಳಗೊಂಡಂತಹ ಒಂದು ರಾಷ್ಟ್ರ ಅಂತ ನಾವು ಗುರುತಿಸ್ತೀವಿ. ಆ ಕಾರಣದಿಂದಾಗಿಯೇ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಕೆಲವೊಂದು ಆಧುನಿಕ ರಾಷ್ಟ್ರಗಳು ಅಂತ ನಾವು ಕರೆಯಲ್ಪಡ್ತೀವಿ. ಯಾವ್ಯಾವ ಆಧುನಿಕ ರಾಷ್ಟ್ರಗಳು? ಯಾವ್ಯಾವ ಆಧುನಿಕ ರಾಷ್ಟ್ರಗಳು? ಕೆಲವೊಂದು ಆಧುನಿಕ ರಾಷ್ಟ್ರಗಳಲ್ಲಿಯೂ ಕೂಡ ಭಾರತ ತನ್ನ ಇತಿಹಾಸವನ್ನು ಒಳಗೊಂಡಿದೆ ಅಂತ ಹೇಳಬೇಕಾಗುತ್ತೆ. ಹೀಗೆ ಎಕ್ಸಾಂಪಲ್ ನೋಡೋದಾದ್ರೆ ಸಿಂಧೂ ಬಯಲಿನ ನಾಗರಿಕತೆ ಮಾತಾಡ್ತೀವಿ. ಈ ಸಿಂಧೂ ಬಯಲಿನ ನಾಗರಿಕತೆಗಳು ನಿವೇಶನಗಳು ಅಥವಾ ನೆಲೆಗಳು ಕೇವಲ ಭಾರತದಲ್ಲಿ ಮಾತ್ರ ಲಭ್ಯವಾಗಿದ್ದವೋ ಅಥವಾ ಭಾರತವನ್ನು ಬಿಟ್ಟು ಹೊರ
ಪಾಕಿಸ್ತಾನ ಎನ್ನುವಂತಹ ಒಂದು ನಿವೇಶನ ನಮಗೆ ಎಲ್ಲಿ ಸಿಗುತ್ತೆ? ಇವೆರಡನ್ನೂ ನಾವು ತೆಗೆದುಕೊಂಡ್ರೆ ನಾವು ವಾಸ್ತವವಾಗಿ ನಾವು ಗಮನಿಸಬೇಕಾಗುತ್ತೆ. 1947ರಲ್ಲಿ ಭಾರತ ಏನಾಗುತ್ತೆ? ವಿಭಾಗವಾಗುತ್ತೆ. ಯಾವ್ಯಾವ ರಾಷ್ಟ್ರಗಳಾಗಿ ವಿಭಾಗವಾಗುತ್ತೆ? ಪಾಕಿಸ್ತಾನವಾಗಿ ಮತ್ತು ಭಾರತವಾಗಿ ಖಂಡ ಭಾರತ ಏನಾಗುತ್ತೆ? ಎರಡು ರಾಷ್ಟ್ರಗಳಾಗಿ ಬೆಳೆದು ಯಾವಾಗ ಬೆಳೆದು ಹೋಗುತ್ತೋ ಆವಾಗ ಸಿಂಧೂ ಬಯಲಿನ ನಾಗರಿಕತೆಯ ನಿವೇಶನಗಳು ಏನಾಗ್ತವೆ? ಭಾರತಕ್ಕಿಂತಲೂ ಹೆಚ್ಚಿನ ನೆಲೆಗಳು ಪಾಕಿಸ್ತಾನ ರಾಷ್ಟ್ರವನ್ನು ಸೇರಿದವು ಅಂತ ಹೇಳಿ. ಹಾಗಾಗಿ ಆಧುನಿಕ ರಾಷ್ಟ್ರಗಳಾದಂತಹ ಅನೇಕ ರಾಷ್ಟ್ರಗಳೊಂದಿಗೆ ಭಾರತದ ಇತಿಹಾಸ ಏನಾಗಿದೆ? ಸೇರಿಕೊಂಡು ಬಂದಿದೆ ಕೆಲವೊಂದು ಸಂದರ್ಭಗಳಲ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾವ ಯಾವ ರಾಷ್ಟ್ರಗಳೊಂದಿಗೆ ಭಾರತದ ಇತಿಹಾಸ ಕೆಲವೊಂದು ಘಟನೆಗಳೊಂದಿಗೆ ಸೇರಿಕೊಳ್ಳುತ್ತೆ ಅನ್ನೋದಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಮೊದಲಾಗಿ ಯಾವ ರಾಷ್ಟ್ರ ಬರುತ್ತೆ? ಪಾಕಿಸ್ತಾನ ಅಂತ ಹೇಳಿ ನಾವು ಕರೀತೀವಿ. ಹಾಗೆ ಇದ್ರ ಜೊತೆಗೆ ಅಫ್ಘಾನಿಸ್ತಾನ ಅಂತ ಹೇಳಿ ನಾವು ಕರೀತೀವಿ. ಹಾಗೆ ಇದ್ರ ಜೊತೆಗೆ ನೇಪಾಳ ಅಂತ ಹೇಳಿ ಕರೀತೀವಿ. ಹಾಗೆ ಬಾಂಗ್ಲಾದೇಶ, ಹಾಗೆ ಶ್ರೀಲಂಕಾ, ಯಾವ್ಯಾವು? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮತ್ತೆ ಯಾವುದು? ನೇಪಾಳ, ಭೂತಾನ್ ಇರ್ಬೋದು. ಹಾಗೆ ಇದ್ರ ಜೊತೆಗೆ ಮಯನ್ಮಾರ್, ಹಾಗೆ ಬಾಂಗ್ಲಾದೇಶ, ಶ್ರೀಲಂಕಾ, ಈ ರಾಷ್ಟ್ರಗಳೊಂದಿಗೆ ನಮ್ಮ ದೇಶದ ಇತಿಹಾಸದ ಕೆಲವೊಂದು ಘಟನೆಗಳು ಏನಾಗ್ತವೆ? ಸೇರಿಕೊಂಡಿರುವುದರಿಂದ ಏನಾಗ್ತದೆ? ಈ ಒಂದು ದೇಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳುವುದರ ಮೂಲಕವಾಗಿ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲಾಗಿದೆ ಅಂತ ಹೇಳಬೇಕಾದ್ರೆ, ಹಾಗಾದ್ರೆ ಪ್ರಾಚೀನ ಭಾರತದ ವಿಸ್ತೀರ್ಣ ಎಷ್ಟು? ಈಗ ನನಗೆ ಹೇಳಿದೆ ಭಾರತದ ಇತಿಹಾಸ ಆಧುನಿಕ ರಾಷ್ಟ್ರಗಳಾದಂತಹ ಯಾವ್ಯಾವು? ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ನೇಪಾಳ ಇರ್ಬೋದು, ಬಾಂಗ್ಲಾದೇಶ, ಶ್ರೀಲಂಕಾ ಇರ್ಬೋದು, ಮಯನ್ಮಾರ್ ಇರ್ಬೋದು ಮತ್ತು ಭೂತಾನ್ ರಾಷ್ಟ್ರಗಳೊಂದಿಗೆ ಹಂಚಿಕೊಂಡಿದೆ. ಯಾವಾಗ ಹಂಚಿಕೊಂಡಿದ್ರೆ ಕೆಲವೊಂದು ಘಟನೆಗಳು ಕೂಡ ಈ ರಾಷ್ಟ್ರಕ್ಕೆ ಸೇರಿದವು ಭಾರತದ ಇತಿಹಾಸ. ಹಾಗಾಗಿ ಭಾರತ ಅಂದ್ರೆ ಅಖಂಡ ಭಾರತದ ವಿಸ್ತೀರ್ಣ ಅಥವಾ ಪ್ರಾಚೀನ ಭಾರತದ ವಿಸ್ತೀರ್ಣ ಎಷ್ಟಿತ್ತು ಎಂಬುದರ ಬಗ್ಗೆ ನಮಗೆ ಒಂದು ಕೃತಿ ವಿವರಿಸಿಕೊಂಡು ಬರುತ್ತೆ. ಆ ಕೃತಿಗೆ ವಿಷ್ಣು ಪುರಾಣ ಅಂತ ಹೇಳಿ ನಾವು ಯಾವ ಕೃತಿ ಮಾಹಿತಿಯನ್ನು ಇರುತ್ತೆ? ಪ್ರಾಚೀನ ಭಾರತದ ವಿಸ್ತೀರ್ಣದ ಬಗ್ಗೆ ವಿಷ್ಣು ಪುರಾಣ ಎನ್ನುವಂತಹ ಕೃತಿ ಪ್ರಾಚೀನ ಭಾರತದ ವಿಸ್ತೀರ್ಣವನ್ನು ವಿವರಿಸಿಕೊಂಡು ಬಂದಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ವಿಷ್ಣು ಪುರಾಣದ ಪ್ರಕಾರ ಪ್ರಾಚೀನ ಭಾರತದ ವಿಸ್ತೀರ್ಣ ಎಷ್ಟು ಆಗಲಿದೆ? ಎಷ್ಟು ವಿಸ್ತೀರ್ಣವನ್ನು ಭಾರತ ಒಳಗೊಂಡಿತ್ತು? ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೆ ಭಾರತ ದೇಶ ಅಥವಾ ಭಾರತದ ಭೂಭಾಗ ತನ್ನ ವ್ಯಾಪ್ತಿಯನ್ನು ಒಳಗೊಂಡಿತ್ತು ವಿಷ್ಣು ಪುರಾಣದ ಪ್ರಕಾರವಾಗಿ? ಹಾಗಾದ್ರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು? ಇಲ್ಲಿ ವಿಷ್ಣು ಪುರಾಣದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಹೇಳ್ತಾರೋ ಎಲ್ಲಿಂದ ಪ್ರಾರಂಭವಾಗುತ್ತೆ ಭಾರತದ ವಿಸ್ತೀರ್ಣ? ಸಮುದ್ರದಿಂದ ಪ್ರಾರಂಭವಾಗುತ್ತೆ. ಯಾವ ದಿಕ್ಕಿನ ಕಡೆಗೆ? ಉತ್ತರದ ಕಡೆಗೆ ಅಂತ ಹೇಳ್ತಾರೆ. ಎಲ್ಲಿಂದ ಎಲ್ಲಿಗೆ ವ್ಯಾಪಿಸಿದ್ದು? ಎಲ್ಲಿಂದ? ಸಮುದ್ರದಿಂದ ಉತ್ತರ. ಅಂದ್ರೆ ಏನೋ ಸಮುದ್ರ ಎಲ್ಲಿದೆ ಅಂತ ಗೊತ್ತಿದೆ. ಸಮುದ್ರ ಕನ್ಯಾಕುಮಾರಿ ಅಂತ ಏನಾಗ್ತದೆ? ಹಿಂದೂ ಮಹಾಸಾಗರ ಅಲ್ಲಿಂದ ಹಿಡಿದು ಯಾವ ಕಡೆಗೆ? ಉತ್ತರದ ಕಡೆಗೆ ಇರುವಂತಹ ಒಂದು ಭೂಭಾಗ. ಅಷ್ಟೇ ಅಲ್ಲದೆ ಅವನು ಮುಂದುವರೆದು ಹೇಳ್ತಾನೆ ಹಿಮಾಲಯದಿಂದ. ಎಲ್ಲಿಂದ ಹೇಳ್ತಾನೆ ಮತ್ತೆ? ಹಿಮಾಲಯದಿಂದ ದಕ್ಷಿಣಕ್ಕೆ. ಯಾವ ಭಾಗದ ಕಡೆಗೆ ಹೇಳ್ತಾನೆ? ಹಿಮಾಲಯ. ಹಿಮಾಲಯ ಬರುತ್ತೆ ಭಾರತದ ಉತ್ತರ ಭಾಗದಲ್ಲಿ ಬರುತ್ತೆ. ಹಿಮಾಲಯ ಪರ್ವತಗಳು ಅಂತ ಕರೆಯುತ್ತೆ. ಆ ಒಂದು ಹಿಮಾಲಯದಿಂದ ಎಲ್ಲಿಯವರೆಗೆ? ದಕ್ಷಿಣದ ಕಡೆಗೆ ಬರುವಂತಹ ಒಂದು ಭೂಭಾಗವೇ ಯಾವ ದೇಶ? ಭಾರತ ಎನ್ನುವಂತಹ ಮಾತನ್ನು ಯಾವುದು ಹೇಳ್ಕೊಂಡು ಬರುತ್ತೆ? ವಿಷ್ಣು ಪುರಾಣ ಹೇಳುವುದರ ಮೂಲಕವಾಗಿ ಈ ಪುರಾಣದ ಪ್ರಕಾರವಾಗಿ ಈ ಭಾಗದಲ್ಲಿ ವಾಸಿಸುವಂತಹ ಜನತೆಯನ್ನು ಭರತನ ವಂಶಜರು ಎನ್ನುವಂತಹ ಮಾಹಿತಿಯನ್ನು ನಮಗೆ ಯಾವುದು ನೀಡಿಕೊಂಡು ಬರುತ್ತೆ? ಯಾವುದು ನೀಡುತ್ತೆ? ಈ ಒಂದು ವಿಷ್ಣು ಪುರಾಣ ನಮಗೆ ಈ ಒಂದು ಮಾಹಿತಿಯನ್ನು ವಿವರಿಸಿಕೊಂಡು ಬಂತು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ರೀತಿಯಾದಂತಹ ವಿಸ್ತಾರವಾದ
ಇಂಡಿಯಾ, ಹಿಂದೂಸ್ತಾನ್. ಯಾವ್ಯಾವ ಹೆಸರುಗಳಿಂದ ಭಾರತವನ್ನು ಈ ಭೂಭಾಗವನ್ನು ಕರೀತಾ ಇದ್ದೀವಿ? ಭಾರತ ವರ್ಷ, ಭಾರತ ಖಂಡ, ಭಾರತ, ಜಂಬೂದ್ವೀಪ, ಇಂಡಿಯಾ, ಹಿಂದೂಸ್ತಾನ್ ಎಂಬ ಹೆಸರುಗಳಿಂದ ಈ ಒಂದು ಭೂಭಾಗವನ್ನು ಪ್ರಾಚೀನ ಕಾಲದಿಂದಲೂ ನಾವು ಕರೀತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಭೂಭಾಗವನ್ನು ನಾವು ಎರಡು ಭಾಗಗಳನ್ನಾಗಿ ವಿಭಾಗಿಸ್ತೀವಿ. ಎಷ್ಟು ಭಾಗಗಳನ್ನಾಗಿ ವಿಭಾಗ ಮಾಡ್ತೀವಿ? ಎರಡು ಭಾಗಗಳನ್ನಾಗಿ ವಿಭಾಗಿಸುವುದರ ಮೂಲಕವಾಗಿ ಒಂದನೇದಾಗಿ ಉತ್ತರ ಭಾರತ ಅಂತ ಹೇಳ್ತಾರೆ. ಒಂದನೇ ಭಾಗ ಯಾವುದು? ಉತ್ತರ ಭಾರತ. ಎರಡನೇ ಯಾವುದು? ದಕ್ಷಿಣ ಭಾರತ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಭಾರತ ಎಷ್ಟು ಭಾಗಗಳಾಗಿ ವಿಭಜಿಸಲ್ಪಡುತ್ತೆ? ಎರಡು ಭಾಗಗಳಾಗಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಕರೀತೀವಿ. ಹಾಗೆ ಉತ್ತರ ಭಾರತವನ್ನು ಏನಂತ ಕರೀತೀವಪ್ಪ ಅಂದ್ರೆ ಆರ್ಯವರ್ತ ಅಂತ ನಾವು ಕರೆಯಬಹುದು. ಏನಂತ ಕರೀತೀವಿ? ಭಾರತದ ಇತಿಹಾಸದಲ್ಲಿ ಉತ್ತರದ ಭಾಗವನ್ನು ಆರ್ಯವರ್ತ ಅಂದ್ರೆ, ಆರ್ಯವರ್ತ ಅಂದ್ರೆ ನಾವು ಗಮನಿಸಬೇಕಾಗುತ್ತೆ ಆರ್ಯರ ನಾಡು ಅಂತ ನಾವು ಕರೀತೀವಿ. ಯಾರ ನಾಡು? ಆರ್ಯರ ನಾಡು ಅಂತ ನಾವು ಕರೀತೀವಿ, ಅಥವಾ ಆರ್ಯರ ಭೂಭಾಗ ಅಂತ ನಾವು ಕರೀತೀವಿ. ಹಾಗಾಗಿ ನಾವು ಆರ್ಯವರ್ತ ಅಂತ ಕರೀತೀವಿ. ಇನ್ನು ದಕ್ಷಿಣ ಭಾರತಕ್ಕೆ ಬಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಇದನ್ನು ದಕ್ಷಿಣ ಪಥ ಅಂತ ನಾವು ಕರೀತೀವಿ. ಏನಂತ ಕರೀತೀವಿ? ದಕ್ಷಿಣ ಭಾರತವನ್ನು ದಕ್ಷಿಣ ಪಥ ಅಂತ ಕರೀತೀವಿ, ಅಥವಾ ಇದನ್ನು ದಕ್ಷಿಣದ ಭೂಭಾಗ ಅಥವಾ ದಕ್ಷಿಣದ ನಾಡು ಅಂತ ನಾವು ಕರೆಯುವುದರ ಮೂಲಕವಾಗಿ ಒಟ್ಟಾರೆಯಾಗಿ ಭಾರತವನ್ನು ಎಷ್ಟು ಭಾಗಗಳನ್ನಾಗಿ ವಿಭಾಗಿಸ್ತೀವಿ? ಎರಡು ಭಾಗಗಳನ್ನಾಗಿ ವಿಭಾಗಿಸಿಕೊಂಡು ಬಂದಿವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಂತಹ ಭಾರತವನ್ನು ನಾವು ಯಾಕೆ ಇಷ್ಟೆಲ್ಲ ಹೆಸರುಗಳಿಂದ ಕರೀತಾ ಇದ್ದೀವಿ? ಯಾವ ಹಿನ್ನೆಲೆಯಲ್ಲಿ ಕರೀತಾ ಇದ್ದೀವಿ? ಹೇಗೆ ಈ ಹೆಸರುಗಳು ಬಂದವು ಭಾರತಕ್ಕೆ? ಹೇಗೆ ಬಂದವು? ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಆರ್ಯರ ಕಾಲದಲ್ಲಿ ಒಂದು ಪ್ರಮುಖವಾದಂತಹ ಕಾವ್ಯ ರಚನೆ, ಅದನ್ನೇ ನಾವು ಹಿಂದೂ ಧರ್ಮದ ಮಹಾಕಾವ್ಯ ಅಂತ ಹೇಳ್ತಿದ್ವಿ. ಅದು ಯಾವ್ದಪ್ಪ ಅಂದ್ರೆ ಮಹಾಭಾರತ ಅಂತ ಹೇಳ್ತೀವಿ. ಯಾವ ಕಾವ್ಯ ರಚನೆ ಆಗುತ್ತೆ? ಮಹಾಕಾವ್ಯ. ಮಹಾಕಾವ್ಯವಾದಂತಹ ಯಾವ ರಚನೆ ಆಗುತ್ತೆ? ಮಹಾಭಾರತ ರಚನೆ ಆಗುತ್ತೆ. ಹಾಗಾದ್ರೆ ಮಹಾಭಾರತದಲ್ಲಿ ನಮಗೆ ಒಂದು ದಾಖಲೆ ಲಭ್ಯವಾಗುತ್ತೆ. ಏನ್ ದಾಖಲೆ? ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಅಂದ್ರೆ ಈ ಒಂದು ಭೂಭಾಗಕ್ಕೆ ಯಾಕೆ ಭರತ ವರ್ಷ, ಭರತ ಖಂಡ, ಭಾರತ ಎಂಬ ಹೆಸರುಗಳಿಂದ ಕರೆಯುತ್ತಿದ್ದೀವಿ ಎಂಬುದಕ್ಕೆ ಒಂದು ಮಾಹಿತಿ ನಮಗೆ ಯಾವ ಕೃತಿಯಲ್ಲಿ ಲಭ್ಯ ಆಗುತ್ತೆ? ಮಹಾಭಾರತದಲ್ಲಿ ಉಲ್ಲೇಖವಿರುವಂತೆ. ಏನು ಬರುತ್ತೆ? ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಮಹಾಭಾರತದಲ್ಲಿ ದುಷ್ಯಂತ ಮತ್ತು ಶಕುಂತಲೆ ಅಂತ ನಾವು ಇವರ ಮಗನೇ ಭರತ ಅಂತ ನಾವು ಕರೀತೀವಿ. ಯಾರ ಮಗ? ಯಾರ ಮಗ ಭರತ? ದುಷ್ಯಂತ ಮತ್ತು ಶಕುಂತಲೆಯ ಮಗನೇ ಯಾರು? ಭರತ ಅಂತ ಕರೀತೀವಿ. ಈ ಭರತನಿಂದ ಆಳಲ್ಪಟ್ಟಂತ ಭೂಭಾಗವೇ ಈ ಒಂದು ಪ್ರದೇಶವಾಗಿರುವುದರಿಂದ ಅವನಿಂದ ಆಳಲ್ಪಟ್ಟಂತಹ ಈ ಒಂದು ಭೂಭಾಗವನ್ನು ನಾವೇನಂತ ಕರೀತೀವಿ? ಭರತಖಂಡ, ಭರತ ವರ್ಷ, ಭಾರತ ಎಂಬ ಹೆಸರುಗಳಿಂದ ಈ ಒಂದು ಭೂಭಾಗವನ್ನು ಏನ್ ಮಾಡಲಾಗುತ್ತೆ? ಕರೆಯಲಾಯಿತು ಅಂತ ಹೇಳ್ತಾರೆ. ಹಾಗೆ ಆದ ನಂತರದಲ್ಲಿ ಈ ಭೂಭಾಗವನ್ನು ನಾವೇನಂತ ಕರೀತೀವಿ? ಜಮ್ಮು ದ್ವೀಪ ಅಂತಲೂ ಕೂಡ ನಾವಿಲ್ಲಿ ಗುರುತಿಸಲ್ಪಡುತ್ತೆ. ಯಾಕೆ ಇದನ್ನು ಜಮ್ಮು ದ್ವೀಪ ಅಂತ ಕರೆಯಲ್ಪಡ್ತಾರೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಹಿಂದೂ ಧರ್ಮ ಇರುವುದು, ಹಾಗೆ ಜೈನ ಇರುವುದು ಮತ್ತು ಬೌದ್ಧ ಸಂಪ್ರದಾಯಗಳ ಪ್ರಕಾರ ಯಾವ ಸಂಪ್ರದಾಯಗಳು ಬರ್ತವೆ? ಹಿಂದೂ ಸಂಪ್ರದಾಯ, ಬೌದ್ಧ ಸಂಪ್ರದಾಯ ಬರುತ್ತೆ ಮತ್ತು ಜೈನ ಸಂಪ್ರದಾಯ ಆಧಾರವಾಗಿ ಇಟ್ಕೊಂಡು ನಾವು ನೋಡೋದಾದ್ರೆ ಈ ಒಂದು ಭೂಭಾಗಕ್ಕೆ ಈ ಮೂರು ಸಂಪ್ರದಾಯಗಳು ಏನಂತ ಕರೀತವೆ? ಜಂಬೂ ದ್ವೀಪ
ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಉಲ್ಲೇಖಗಳು ಪ್ರಮುಖವಾಗಿ ಬರ್ತವೆ. ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ಭೂಭಾಗ ಸ್ವತಂತ್ರವಾಗಿತ್ತು. ಹೇಗಿತ್ತು? ಸ್ವತಂತ್ರ ದ್ವೀಪ ಖಂಡವಾಗಿತ್ತು ಎನ್ನುವಂತಹ ಉಲ್ಲೇಖವನ್ನು ಕೂಡ ಈ ಮೂರು ಪರಂಪರೆಗಳು ನೀಡುವುದರ ಮೂಲಕವಾಗಿ, ಅಷ್ಟೇ ಅಲ್ಲದೆ ಈ ಒಂದು ಭೂಭಾಗ ಸಪ್ತ ಖಂಡಗಳಲ್ಲಿ ಒಂದಾಗಿತ್ತು ಎನ್ನುವಂತಹ ಮಾಹಿತಿಯನ್ನು ನೀಡುತ್ತದೆ. ಏನಂತ ಮಾಹಿತಿಯನ್ನು ನೀಡುತ್ತದೆ? ಸಪ್ತ ಖಂಡ ಅಂದ್ರೆ 7 ಖಂಡದಲ್ಲಿ ಈ ಒಂದು ಭೂಭಾಗವು ಕೂಡ ಏನಾಗಿತ್ತು? ಒಂದು ಖಂಡ ಎನ್ನುವಂತಹ ಮಾಹಿತಿಯನ್ನು ನೀಡುವುದರ ಮೂಲಕವಾಗಿ ಈ ಒಂದು ಪ್ರದೇಶ ಜಂಬೂ ಆಕಾರವನ್ನು ಒಳಗೊಂಡಿದೆ. ಅಂದ್ರೆ ಜಂಬೂ ಅಂದ್ರೆ ನಾವಿಲ್ಲಿ ನೇರಳೆ ಹಣ್ಣು ಅಂತ ಹೇಳ್ತೀವಿ. ಯಾವ ಹಣ್ಣು? ನೇರಳೆ ಹಣ್ಣು ಅಂತ ಕರೀತೀವಿ. ಆ ನೇರಳೆ ಹಣ್ಣಿನ ಆಕಾರವನ್ನು ಈ ಒಂದು ಭೂಭಾಗ ಒಳಗೊಂಡಿದ್ದರಿಂದಲೇ ಈ ಒಂದು ಭೂಭಾಗಕ್ಕೆ ಇಂದು ಜೈನ ಮತ್ತು ಬೌದ್ಧ ಪರಂಪರೆಗಳು ಏನಂತ ಕರೀತವೆ? ಜಂಬೂ ದ್ವೀಪ ಎಂಬ ಹೆಸರಿನಿಂದ ಕರೆಯಲ್ಪಟ್ಟು ಅಂತ ಹೇಳಿದ್ದಾರೆ. ಹಾಗೆ ಆದ ನಂತರದಲ್ಲಿ ಇದಕ್ಕೆ ಇಂಡಿಯಾ ಎಂಬ ಹೆಸರು ಕೂಡ ಇದೆ. ನಾವು ಇವತ್ತು ಇಂಗ್ಲಿಷ್ ಏನಂತ ಕರೀತೀವಿ? ಇಂಡಿಯಾ. ಹಾಗಾದ್ರೆ ಇಂಡಿಯಾ ಎಂಬ ಹೆಸರು ಈ ಒಂದು ಭೂಭಾಗಕ್ಕೆ ಹೇಗೆ ಬಂತು? ಹಾಗಾದ್ರೆ ಇಲ್ಲಿ ಇಂಡಿಯಾ ಎಂಬ ಪದ ಮೂಲತಃವಾಗಿ ಗ್ರೀಕ್ ಭಾಷೆಯ ಪದವಾದಂತಹ ಇಂಡೋಸ್ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ ಬಂದಿದೆ? ಗ್ರೀಕ್ ಪದವಾದ ಇಂಡೋಸ್ ಎಂಬ ಪದದಿಂದ ಭಾರತಕ್ಕೆ ಯಾವ ಹೆಸರು ಬಂದಿದೆ? ಗ್ರೀಕ್ ಎನ್ನುವಂತಹ ಇಂಡಿಯಾ ಎನ್ನುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಇಂಡೋಸ್ ಎಂಬ ಹೆಸರು ಯಾವುದು ಕರೀತಾ ಇದೆ? ಇವು ಗ್ರೀಕ್ ಭಾಷೆಯಲ್ಲಿ ಇಂಡೋಸ್ ಅಂದ್ರೆ ಹಾಗಾದ್ರೆ ಭಾರತ ಅಂತ ತಕ್ಷಣವೇ ಭಾರತದಲ್ಲಿ ಈ ಒಂದು ಉಪಖಂಡದಲ್ಲಿ ಮುಖ್ಯವಾದಂತಹ ಒಂದು ನದಿ ಹರಿತಾ ಇದೆ. ಆ ಒಂದು ನದಿಯನ್ನೇ ನಾವು ಏನಂತ ಕರೀತೀವಿ? ಯಾವ ನದಿ ಇದೆ? ಸಿಂಧು ನದಿ ಅಂತ ಹೇಳ್ತಾರೆ. ಆ ಸಿಂಧು ನದಿಗೆ ಇವರು ಏನ್ ಮಾಡ್ತಾರೆ? ಇಂಡೋಸ್ ಅಂತ ಕರೆಯಲ್ಪಡ್ತಾರೆ. ಆ ನದಿ ಹರಿಯುವಂತಹ ಭೂಭಾಗಕ್ಕೆ ಏನಂತ ಕರೆದು ಇಂಡಿಯಾ ಎಂಬ ಅರ್ಥವನ್ನು ಕೊಡುವುದರ ಮೂಲಕವಾಗಿ ಆ ಒಂದು ಇಂಡೋಸ್ ಎನ್ನುವಂತಹ ಪದ ತದನಂತರ ದಿನಗಳಲ್ಲಿ ಏನಾಯಿತು? ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬರಲು ಕಾರಣವಾಯಿತು ಅಂತ ಹೇಳಿದ್ದಾರೆ. ಹಾಗೆ ಆದ ನಂತರದಲ್ಲಿ ಈ ಒಂದು ಭೂಭಾಗಕ್ಕೆ ಮತ್ತೊಂದು ಹೆಸರಿನಿಂದಲೂ ಕೂಡ ಇಲ್ಲಿ ಕರೀತಾ ಬರ್ತಾರೆ. ಅದು ಹೆಸರು ಯಾವುದು? ಹಿಂದೂಸ್ತಾನ್ ಅಂತ ಹೇಳಿ. ಯಾಕೆ ಈ ಒಂದು ಭೂಭಾಗಕ್ಕೆ ಹಿಂದೂಸ್ತಾನ್ ಎನ್ನುವಂತಹ ಹೆಸರು ಬರುತ್ತೆ? ಇದು ನಾವು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಹಿಂದೂಸ್ತಾನ್ ಎನ್ನುವಂತಹ ಹೆಸರು ಮಧ್ಯಯುಗದಲ್ಲಿ, ಯಾವ ಯುಗದಲ್ಲಿ? ಮಧ್ಯಯುಗದಲ್ಲಿ ಈ ಒಂದು ಭೂಭಾಗದಲ್ಲಿ ವ್ಯಾಪಕವಾಗಿ ಬಳಕೆಯಲ್ಲಿದ್ದಂತಹ ಒಂದು ಪದವೇ ಯಾವುದು? ಹಿಂದೂಸ್ತಾನ್. ಆದರೆ ಯಾರು ಕರೀತಾರೆ? ಪರ್ಷಿಯನ್ನರು ಅಂತ ಹೇಳ್ತಾರೆ. ಯಾರು ಬರ್ತಾರೆ? ಪರ್ಷಿಯನ್ನರು ಅಂತ ಹೇಳ್ತಾರೆ. ಅಂದ್ರೆ ಮಧ್ಯಕಾಲೀನ ಭಾರತದ ಇತಿಹಾಸದ ಮೇಲೆ ಮಹಮ್ಮದೀಯರ ಆಳ್ವಿಕೆ ಕೂಡ ಆಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ಪರ್ಷಿಯನ್ನರು ಕೂಡ ಭಾರತಕ್ಕೆ ಬರ್ತಾರೆ. ಈ ರೀತಿಯಾಗಿ ಬಂದಂತಹ ಪರ್ಷಿಯನ್ನರು ಏನಂತ ಕರೀತಾರೆ? ಈ ಒಂದು ಭೂಭಾಗಕ್ಕೆ ಹಿಂದೂಸ್ತಾನ್ ಎನ್ನುವಂತಹ ಹೆಸರನ್ನು ಕೂಡ ನೀಡಿದರು ಅಂತ ಹೇಳಿದ್ದಾರೆ. ಹಾಗಾದ್ರೆ ಹಿಂದೂಸ್ತಾನ್ ಎನ್ನುವಂತಹ ಹೆಸರನ್ನು ಯಾಕೆ ಪರ್ಷಿಯನ್ನರು ಈ ಭೂಭಾಗಕ್ಕೆ ನೀಡ್ತಾರೆ? ಯಾಕೆ ಹೇಳ್ತಾರೆ? ಭಾರತದ ಪ್ರಮುಖ ನದಿ ಯಾವುದಿದೆ? ಯಾವ ನದಿ ಹರಿತಾ ಇದೆ ಭಾರತದಲ್ಲಿ? ಸಿಂಧೂ ನದಿ. ಈ ಸಿಂಧೂ ನದಿ ಏನಂತ ಕರೀತಾರೆ? ಹಿಂದೂ ನದಿ ಅಂತ. ಏನಂತ ಕರೀತಾರೆ? ಹಿಂದೂ ನದಿ ಅಂತೇಳಿ ಇವರು ವ್ಯಾಪಕವಾಗಿ ಈ ಪದವನ್ನು ಬಳಕೆ ಮಾಡಲು ಪ್ರಾರಂಭಿಸಿಕೊಂಡು ಬಂದರು. ಯಾವಾಗ ಈ ಪದವನ್ನು ವ್ಯಾಪಕವಾಗಿ ಪರ್ಷಿಯನ್ನರು ಬಳಸಲು ಪ್ರಾರಂಭ ಮಾಡಿಕೊಂಡು ಬರ್ತಾರೋ ಈ ಒಂದು ಹಿಂದೂ ಪದದ ಸಂಕ್ಷಿಪ್ತ ರೂಪವೇ ಏನಾಗುತ್ತೆ? ಹಿಂದೂಸ್ತಾನ್ ಆಗುವುದರ ಮೂಲಕವಾಗಿ ಇಲ್ಲಿ ಈ ಒಂದು ಭೂಭಾಗಕ್ಕೆ ಏನಂತ ಕರೆದರು? ಪರ್ಷಿಯನ್ನರು ಹಿಂದೂಸ್ತಾನ್ ಎಂಬ ಹೆಸರಿನಿಂದ ಈ ಒಂದು ಭೂಭಾಗವನ್ನು ಕರೆಯುವುದರ ಮೂಲಕವಾಗಿ ಈ ಭೂಭಾಗವನ್ನು ಅನೇಕ ಹೆಸರುಗಳಿಂದ ಇಲ್ಲಿ ಕರೆಯಲಾಗುತ್ತಿದೆ ಇವತ್ತಿಗೂ ಕೂಡ ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾದಂತಹ ಹೆಸರುಗಳು ಈ ಅನೇಕ ಹಿನ್ನೆಲೆಗಳಲ್ಲಿ ಈ ದೇಶಕ್ಕೆ
ಹೊಂದಿವೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಈ ರೀತಿಯಾದಂತಹ ಹಿನ್ನೆಲೆಯನ್ನು ಒಳಗೊಂಡಂತಹ ಭಾರತದ ಅಂದ್ರೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅಂತ ಹೇಳಲಾಗಿದೆ. ಏನ್ ಬರುತ್ತೆ? ಇಷ್ಟೆಲ್ಲ ಹಿನ್ನೆಲೆಯನ್ನು ಒಳಗೊಂಡಂತಹ ಈ ಭೂಭಾಗ ಅಂದ್ರೆ ಈ ಒಂದು ಭೂಪ್ರದೇಶವು ತನ್ನದೇ ಆದಂತಹ ಭೂಗೋಳವನ್ನು ಒಳಗೊಂಡಿದೆ. ಆ ಭೂಗೋಳವನ್ನು ಒಳಗೊಳ್ಳುವುದರ ಮೂಲಕವಾಗಿ ಆ ಭೂಗೋಳ ಏನ್ ಮಾಡಿದೆ? ಭಾರತದ ಇತಿಹಾಸದ ರಚನೆಗೆ ಬಹುಮುಖ್ಯವಾದಂತಹ ಪ್ರಭಾವವನ್ನು ಬೀರಿದೆ ಅಂತ ಹೇಳ್ತಾರೆ. ಆದರೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ ಅಂದ ತಕ್ಷಣವೇ ಭಾರತ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಂಡಿದೆ. ಯಾವ್ಯಾವ ಲಕ್ಷಣಗಳು ಭೌಗೋಳಿಕವಾಗಿ ಭಾರತ ಹೊಂದಿರಬಹುದು? ಯಾವ್ಯಾವ ಲಕ್ಷಣಗಳನ್ನು ಒಳಗೊಂಡಿದೆ? ಯಾವ್ಯಾವ ಲಕ್ಷಣಗಳನ್ನು ಒಳಗೊಂಡಿದೆ? ಯಾವ್ಯಾವ ಲಕ್ಷಣಗಳಿವೆ ಭೌಗೋಳಿಕವಾಗಿ ಭಾರತದಲ್ಲಿ? ನಿಮ್ಮನ್ನೇ ಕೇಳ್ತಾ ಇರೋದು. ಏನೇನು ಲಕ್ಷಣಗಳಿದಾವ? ನಾವು ಗಮನಿಸಬೇಕ ಭೌಗೋಳಿಕವಾಗಿ ಭೌಗೋಳಿಕ ಲಕ್ಷಣಗಳು ಯಾವ್ಯಾವ ಬರ್ತವೆ? ಭೌಗೋಳಿಕ ಲಕ್ಷಣಗಳು ಇಲ್ಲಿ ಮೊದಲನೇದಾಗಿ ಏನಿದೆ? ಹಿಮಾಲಯ ಪರ್ವತ ಅಂತ ಹೇಳೋದು. ಏನಿದಾವ? ಹಿಮಾಲಯ ಪರ್ವತಗಳು. ಎರಡನೇದು ಉತ್ತರ ಮೈದಾನ ಅಂತ ಹೇಳ್ತಾರೆ. ಏನಿದೆ? ಉತ್ತರದಲ್ಲಿ ಮೈದಾನವನ್ನು ಒಳಗೊಂಡಿದೆ. ಇನ್ನು ಮೂರನೇದಾಗಿ ಮರುಭೂಮಿ ಅಂತ ಹೇಳ್ತಾರೆ. ಏನನ್ನು ಒಳಗೊಂಡಿದೆ ಭಾರತ? ಮರುಭೂಮಿಯನ್ನು ಕೂಡ ಒಳಗೊಂಡಿದೆ. ನಾಲ್ಕನೇದು ಪರ್ವತಗಳು ಅಂತ ಹೇಳಿ ಏನನ್ನು ಒಳಗೊಂಡಿದೆ ಭಾರತ? ಪರ್ವತಗಳು. ಯಾವ್ಯಾವ ಪರ್ವತಗಳು ಬರ್ತವೆ? ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ವಿಂಧ್ಯ ಪರ್ವತ ಶ್ರೇಣಿ ಇದೆ, ಸಹ್ಯಾದ್ರಿ ಪರ್ವತ ಶ್ರೇಣಿ ಮತ್ತು ಅರಾವಳಿ. ಯಾವ್ಯಾವ ಪರ್ವತಗಳನ್ನು ಒಳಗೊಂಡಿದೆ ಭಾರತ? ವಿಂಧ್ಯ ಪರ್ವತ ಶ್ರೇಣಿ ಇದೆ, ಹಾಗೆ ಸಹ್ಯಾದ್ರಿ ಪರ್ವತ ಶ್ರೇಣಿ ಇದೆ ಮತ್ತು ಅರಾವಳಿ ಪರ್ವತ ಶ್ರೇಣಿಗಳನ್ನು ಭಾರತ ಒಳಗೊಂಡಿದೆ. ಇನ್ನು ಐದನೇದಾಗಿ ದಕ್ಷಿಣ ಪ್ರಸ್ಥಭೂಮಿ ಅಂತ ಹೇಳಬಹುದು. ಏನನ್ನು ಒಳಗೊಂಡಿದೆ? ದಕ್ಷಿಣದಲ್ಲಿ ಒಂದು ಪ್ರಸ್ಥಭೂಮಿಯನ್ನು ಭಾರತ ಒಳಗೊಂಡಿದೆ. ಇದಾದ ಫಲವಾಗಿ ಆರನೇದು ಕರಾವಳಿ ತೀರ ಪ್ರದೇಶ ಅಂತ ಹೇಳ್ತಾರೆ. ಏನೇನು ಒಳಗೊಂಡಿದೆ ಭಾರತ? ಪ್ರಮುಖ ಭೌಗೋಳಿಕ ಲಕ್ಷಣಗಳಲ್ಲಿ ಹಿಮಾಲಯ ಪರ್ವತಗಳಿವೆ, ಉತ್ತರದಲ್ಲಿ ಮೈದಾನ ಇದೆ, ಹಾಗೆ ಪರ್ವತಗಳನ್ನು ಒಳಗೊಂಡಿದೆ, ಅದರ ಜೊತೆಯಲ್ಲಿ ದಕ್ಷಿಣ ಪ್ರಸ್ಥಭೂಮಿಯನ್ನು ಒಳಗೊಂಡಿದೆ, ಹಾಗೆ ಕೊನೆಯದಾಗಿ ಕರಾವಳಿ ತೀರವನ್ನು ಕೂಡ ಭಾರತ ಒಳಗೊಂಡು ತನ್ನದೇ ಆದಂತಹ ವೈವಿಧ್ಯಮಯವಾದಂತಹ ಸಸ್ಯವರ್ಗ ಇರ್ಬೋದು, ಪ್ರಾಣಿ ವರ್ಗ ಇರ್ಬೋದು, ಹಾಗೂ ವೈವಿಧ್ಯಮಯವಾದಂತಹ ಹವಾಗುಣವನ್ನು ಕೂಡ ಯಾವ ರಾಷ್ಟ್ರ ಒಳಗೊಂಡಿದೆ? ಭಾರತ ರಾಷ್ಟ್ರ ಒಳಗೊಂಡಿದೆ ಅಂತ ಹೇಳುತ್ತೆ. ಈ ರೀತಿಯಾಗಿ ವೈವಿಧ್ಯಮಯವಾದಂತಹ ಲಕ್ಷಣಗಳಂದ್ರೆ ಭೌಗೋಳಿಕ ಲಕ್ಷಣಗಳನ್ನು ಒಳಗೊಳ್ಳುವುದರ ಮೂಲಕವಾಗಿ ಈ ಲಕ್ಷಣಗಳು ಏನ್ ಮಾಡ್ತವೆ? ಭಾರತದ ಸಂಸ್ಕೃತಿ ಅಂತ ಹೇಳ್ತಾರೆ. ಯಾವುದ್ರ ಮೇಲೆ? ಸಂಸ್ಕೃತಿ ಇರ್ಬೋದು, ಹಾಗೂ ವಿವಿಧ ರಾಜಕೀಯ ಘಟನಾವಳಿಗಳು ಅಂತ ಹೇಳ್ತಾರೆ. ಅಂದ್ರೆ ಭಾರತದಲ್ಲಿ ಏನೇನು ಇಲ್ಲಿವರೆಗೂ ರಾಜಕೀಯ ಘಟನಾವಳಿಗಳು ಅಂದ್ರೆ ರಾಜಕೀಯವಾಗಿ ಏನೇನು ಘಟನಾವಳಿಗಳು ನಡೆದು ಬಂದಿದವೋ ಅಂತಹ ರಾಜಕೀಯ ಘಟನಾವಳಿಗಳ ಮೇಲೆ ಹಾಗೂ ಭಾರತೀಯ ಸಂಸ್ಕೃತಿಯ ಅಂದ್ರೆ ಸಾಂಸ್ಕೃತಿಕ ಬೆಳವಣಿಗೆಯ ಮೇಲೂ ಕೂಡ ಯಾವ ಪ್ರಭಾವ ಬೀರ್ತವೆ? ಈ ಭೌಗೋಳಿಕ ಅಂಶಗಳು
ಇಲ್ಲಿ ಭೌಗೋಳಿಕ ಲಕ್ಷಣಗಳಿದ್ದಾವೆ. ಈ ಹಿಮಾಲಯ ಪರ್ವತ ಅಂದ ತಕ್ಷಣ ಭಾರತದ ಸಂಸ್ಕೃತಿ ಇರ್ಬೋದು, ವಿವಿಧ ರಾಜಕೀಯ ಆಯಾಮಗಳಿರ್ಬೋದು ಮತ್ತು ಭಾರತೀಯ ಸಾಂಸ್ಕೃತಿಕ ಬೆಳವಣಿಗೆಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರಿವೆ. ಯಾವ ರೀತಿಯಾದಂತಹ ಪ್ರಭಾವವನ್ನು ಬೀರಿದ್ದಾವೆ? ಈ ಹಿಮಾಲಯ ಪರ್ವತ ಇದೆ, ಇದು ಹೇಗೆ ಪ್ರಭಾವ ಬೀರುತ್ತೆ ಭೌಗೋಳಿಕವಾಗಿ? ಹಾಗಾದ್ರೆ ಹಿಮಾಲಯ ಪರ್ವತ ಎಲ್ಲಿ ಬರುತ್ತೆ? ಭಾರತದ ಯಾವ ರೀತಿಯಲ್ಲಿ ಬರುತ್ತೆ? ಎಲ್ಲಿ ಬರುತ್ತೆ? ಭಾರತದ ಯಾವ ರೀತಿಯಲ್ಲಿ ಬರುತ್ತೆ? ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಸಹಜವಾಗಿ ಯಾವ ಪರ್ವತ ಶ್ರೇಣಿ ಸಾಗಿದೆ? ಇಲ್ಲಿ ಭಾರತದಲ್ಲಿ ಉತ್ತರದ ದಿಕ್ಕಿನಲ್ಲಿ ಹಿಮಾಲಯ ಪರ್ವತಗಳು ಇದ್ದಾವೆ. ಇವು ಏನಿದ್ದಾವೆ? ಪಶ್ಚಿಮದ ಕಡೆಗೆ ಎತ್ತರವಾಗಿದ್ದು, ಅಂದ್ರೆ ಪೂರ್ವದ ಕಡೆಗೆ ಎತ್ತರವಾಗಿದ್ದು, ಪಶ್ಚಿಮದ ಕಡೆಗೆ ಸಾಗಿದಂತೆಲ್ಲ ಏನಾಗಿದ್ದಾವೆ? ಕಿರಿದಾಗುತ್ತ ಹೋದಂತಹ ಒಂದು ರಚನೆಯನ್ನು ನಾವಿಲ್ಲಿ ಗಮನಿಸ್ತೀವಿ. ಹಿಮಾಲಯ ಪರ್ವತ. ಆದರೆ ಇಂತಹ ಹಿಮಾಲಯ ಪರ್ವತ ಭಾರತದ ಉತ್ತರ ದಿಕ್ಕಿನಲ್ಲಿ ಬರುವುದರ ಮೂಲಕವಾಗಿ ಏನ್ ಮಾಡ್ತದೆ? ಭಾರತವನ್ನು ಏಷ್ಯಾದ ಇನ್ನಿತರ ರಾಷ್ಟ್ರಗಳಿಂದ ಏನ್ ಮಾಡಿದೆ? ಪ್ರತ್ಯೇಕಗೊಳಿಸಿ. ಹೌದಲ್ವಾ? ಏನ್ ಮಾಡುತ್ತೆ? ಹಿಮಾಲಯ ಪರ್ವತ ಭಾರತವನ್ನು ಏಷ್ಯಾದ ಇನ್ನಿತರ ರಾಷ್ಟ್ರಗಳಿಂದ ಏನ್ ಮಾಡಿದೆ? ಪ್ರತ್ಯೇಕಗೊಳಿಸಿದ ಪ್ರತ್ಯೇಕವಾದ ಒಂದು ಭೂಭಾಗವನ್ನಾಗಿ ರೂಪಿಸುವಲ್ಲಿ ಯಾವುದು ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸುತ್ತೆ? ಹಿಮಾಲಯ ಪರ್ವತ. ಅಷ್ಟೇ ಅಲ್ಲದೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಉತ್ತರದ ಕಡೆಗಳಿಂದ ಆಗುವಂತಹ ಗಾಳಿಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಉತ್ತರದ ಕಡೆಯಿಂದ ಭಾರತದ ಮೇಲೆ, ಈ ಭೂಭಾಗದ ಮೇಲೆ ಯಾವುದೇ ಶತ್ರುಗಳ ಆಕ್ರಮಣಗಳು ಆಗದಂತೆ ಯಾವುದು ತಡಿತಾ ಇದ್ದಾವೆ? ಯಾವುದು ತಡಿತಾ ಇದೆ? ಹಿಮಾಲಯ ಪರ್ವತಗಳು ಏನ್ ಮಾಡ್ತಾ ಇದ್ದಾವೆ? ಆ ಶತ್ರುಗಳ ಗಾಳಿಗಳನ್ನು ತಡಿತಾ ಇದೆ. ಅಷ್ಟೇ ಅಲ್ಲದೆ ಉತ್ತರದ ಕಡೆಯಿಂದ ಬೀಸುವಂತಹ ಶೀತ ಮಾರುತಗಳು ಅಂತೇಳಿ ನಾವು ಕರೀತೀವಿ. ಏನ್ ಬೀಸುತ್ತೆ? ಉತ್ತರದ ಕಡೆಯಿಂದ ಶೀತ ಮಾರುತಗಳು ಬೀಸ್ತಾ ಬರ್ತವೆ. ಆ ಬೀಸಿ ಬರುವಂತಹ ಶೀತ ಮಾರುತಗಳನ್ನು ಭಾರತದ ಮೇಲೆ ಬರದಂತೆ ಯಾವುದು ತಡಿತಾ ಇದ್ದಾವೆ? ಹಿಮಾಲಯ ಪರ್ವತಗಳು ತಡಿತಾ ಬರುವುದರ ಮೂಲಕವಾಗಿ ಭಾರತಕ್ಕೆ ಏನಾಗಿದೆ? ನೈಸರ್ಗಿಕವಾದ ರಕ್ಷಣಾ ಗೋಡೆಯಾಗಿ ತನ್ನ ಕರ್ತವ್ಯವನ್ನು ಯಾವುದು ನಿರ್ವಹಿಸಿಕೊಂಡು ಬರ್ತಾ ಇದೆ? ಹಿಮಾಲಯ ಪರ್ವತ ನಿರ್ವಹಿಸಿಕೊಂಡು ಬಂದಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಮಾಲಯ ಪರ್ವತಗಳಲ್ಲಿ ಅನೇಕ ನದಿಗಳು ಹುಟ್ಟುತ್ತಾ ಇದೆ. ಏನಾಗಿದೆ? ಜನ್ಮವನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಸದಾಕಾಲ ತುಂಬಿ ಹರಿಯುವಂತಹ ನದಿಗಳಿಗೆ ಯಾವ ಉಗಮ ಸ್ಥಾನವಾಗಿದ್ದಾವೆ? ಹಿಮಾಲಯ ಪರ್ವತಗಳು ಉಗಮ ಸ್ಥಾನವಾಗಿವೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಹುಟ್ಟಿ ಹರಿಯುವಂತಹ ನದಿಗಳು ಏನ್ ಮಾಡ್ತಾ ಇದ್ದಾವೆ? ತಾವು ಹರಿಯುವಂತಹ ಈ ಭೂಭಾಗವನ್ನು, ಅಂದ್ರೆ ಉತ್ತರದ ಈ ಭೂಭಾಗವನ್ನು ಏನಾಗಿ ನಿರ್ಮಾಣ ಮಾಡ್ಕೊಂಡು ಬಂದಿದ್ದಾವೆ? ಮೈದಾನವನ್ನ, ಅಂದ್ರೆ ಫಲವತ್ತಾದಂತಹ ಮೈದಾನವನ್ನಾಗಿ ರೂಪಿಸಿಕೊಂಡು ನಿರ್ಮಿಸಿಕೊಂಡು ಬಂದಿವೆ ಅಂತ ಹೇಳಬೇಕಾಗುತ್ತೆ. ಇಂತಹ ಅತ್ಯಂತ ಫಲವತ್ತಾದಂತಹ ಬಯಲು ಉತ್ತರ ಭಾರತದಲ್ಲಿ ಏನಾಗುತ್ತೆ? ನಿರ್ಮಾಣವಾಗುವುದರ ಮೂಲಕವಾಗಿ ಇಂತಹ ಬಯಲುಗಳಲ್ಲಿ ಏನಾಗುತ್ತೆ? ಅನೇಕ ನಾಗರಿಕತೆಗಳ ಬೆಳವಣಿಗೆಗೆ ಕಾರಣವಾಗುತ್ತೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಅದು ಕಾರಣವಾಗಿಕೊಂಡು ಬಂತು ಅಂತ ಹೇಳಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಇಲ್ಲಿ ಅನೇಕ ನದಿಗಳು ಹುಟ್ಟುತ್ತವೆ. ಯಾವ್ಯಾವ? ಗಂಗಾ ಇರ್ಬೋದು, ಯಮುನಾ ಇರ್ಬೋದು, ಸಿಂಧು, ಇನ್ನೂ ಅನೇಕ ನದಿಗಳು ಇಲ್ಲಿ ಹುಟ್ಟುತ್ತಾ ಬರ್ತವೆ. ಬ್ರಹ್ಮಪುತ್ರ ಇರ್ಬೋದು. ಇಂತಹ ನದಿಗಳಲ್ಲಿ ಬಹುಮುಖ್ಯವಾಗಿ ಸಿಂಧೂ ನದಿ ಅಂತ ನಾವು ಕರೀತೀವಿ. ಈ ಸಿಂಧೂ ನದಿಯಲ್ಲಿ, ನದಿಯ ದಡದ ಮೇಲೆ ಯಾವ ನಾಗರಿಕತೆ ಬೆಳ್ಕೊಂಡು ಬರುತ್ತೆ? ಯಾವ ನಾಗರಿಕತೆ? ಹರಪ್ಪ ನಾಗರಿಕತೆ ಬೆಳೆಯುತ್ತೆ ಮತ್ತು ಅವರ ಸಂಸ್ಕೃತಿಯು ಕೂಡ ಬೆಳೆಯುತ್ತೆ ಅದೇ ನದಿಯ ಮುಖಜ ಭೂಮಿಯಲ್ಲಿ. ಹಾಗೆ ಆದ ನಂತರದಲ್ಲಿ ಆರ್ಯರ ಸಂಸ್ಕೃತಿ ಭಾರತದಲ್ಲಿ ಬೆಳ್ಕೊಂಡು ಬರುತ್ತೆ. ಗಂಗಾ ನದಿಯ ಮುಖಜ ಭೂಮಿಗಳಿರ್ಬೋದು, ಅಂದ್ರೆ ಅಲ್ಲಿ ಬರುವಂತಹ ನದಿಗಳಿರ್ಬೋದು, ಅಲ್ಲಿ ಕೂಡ ಒಂದು ವೈದಿಕ ಸಂಸ್ಕೃತಿ ಬೆಳ್ಕೊಂಡು ಬರುತ್ತೆ ಮತ್ತು ಆ ಒಂದು ನಾಗರಿಕತೆಯು ಕೂಡ ಇಲ್ಲಿ ಬೆಳೆದುಕೊಂಡು ಬಂತು ಅಂತ ಹೇಳಬೇಕಾಗುತ್ತೆ. ಹಾಗಾಗಿ ನಾವೇನಂತ ಹೇಳ್ತೀವಿ? ಅನೇಕ ನಾಗರಿಕತೆಗಳು
ಹಾಗೂ ಸಾಮ್ರಾಜ್ಯಗಳ ಏಳಿಗೆಗೆ ಅವಕಾಶವನ್ನು ಇವು ಕಲ್ಪಿಸಿ ಕೊಟ್ಟವು ಅಂತ ಹೇಳಿದ್ದಾರೆ. ಆದರೆ ಅನೇಕ ಸಾಮ್ರಾಜ್ಯಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮೌರ್ಯ ಸಾಮ್ರಾಜ್ಯ, ಗುಪ್ತರು ಇರ್ಬೋದು, ವರ್ಧನರು ಇರ್ಬೋದು, ಇಂತಹ ಅಸಂಖ್ಯಾತ ಸಾಮ್ರಾಜ್ಯಗಳ ಬೆಳವಣಿಗೆಗೂ ಕೂಡ ಯಾವುದು ಕಾರಣವಾಗುತ್ತೆ? ಈ ಉತ್ತರದ ಬಯಲುಗಳು ಕಾರಣವಾಗಿಕೊಂಡು ಬಂದುವು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಲಭ್ಯವಾದ ಅಂದ್ರೆ ಫಲವತ್ತಾದಂತಹ ಭೂಮಿಯಿಂದ ಲಭ್ಯವಾದಂತಹ ಸಮೃದ್ಧಿ ಅಂತ ಹೇಳ್ತಾರೆ. ಹಾಗೆ ಸಿರಿವಂತಿಕೆ ಅಂತ ಹೇಳ್ತೀವಿ. ಈ ಸಮೃದ್ಧಿ ಇರ್ಬೋದು ಮತ್ತು ಈ ಸಿರಿವಂತಿಕೆಗಳು ಏನ್ ಮಾಡ್ತಾವೆ ಅಂದ್ರೆ ಮಾನವನ ಮೂಲಭೂತ ಅವಶ್ಯಕತೆಗಳನ್ನು ನಿಶ್ಚಯಿಸಿಕೊಂಡು ಬರ್ತವೆ. ಯಾವಾಗ ನಿಶ್ಚಯಿಸಿಕೊಂಡು ಬರ್ತವೋ ಆಗ ಮಾನವನ ಅನೇಕ ವಲಯಗಳ ಬೆಳವಣಿಗೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ ಮಾನವನ ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಹೇಳ್ತೀವಿ. ಯಾವ ಕ್ಷೇತ್ರ ಬೆಳವಣಿಗೆ ಬರುತ್ತೆ? ಮಾನವನ ಆಧ್ಯಾತ್ಮಿಕ ಕ್ಷೇತ್ರ ಇರ್ಬೋದು, ತಂತ್ರಜ್ಞಾನ ಇರ್ಬೋದು ಮತ್ತು ಭೌತಿಕ ಕ್ಷೇತ್ರಗಳ ಬೆಳವಣಿಗೆಗೆ ಯಾವ ಸಹಕಾರಿಯಾಗಿ ಬರ್ತದೆ? ಉತ್ತರದ ಫಲವತ್ತಾದಂತಹ ಮೈದಾನ, ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕವಾಗಿ ಏನ್ ಮಾಡಿದ್ವು? ಆ ಒಂದು ಪ್ರದೇಶದಲ್ಲಿ ಅನೇಕ ನಾಗರಿಕತೆ ಸಾಮ್ರಾಜ್ಯಗಳ ಬೆಳವಣಿಗೆಗೆ ಕಾರಣವಾಗಿ ಬರುವುದರ ಮೂಲಕವಾಗಿ ಏನ್ ಮಾಡ್ತವೆ? ಇಲ್ಲಿ ಒಂದು ವಿಶಿಷ್ಟವಾದಂತಹ ಇತಿಹಾಸದ ಬೆಳವಣಿಗೆಗೆ ಕಾರಣವಾದವು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಉತ್ತರದ ಕಡೆಗೆ ನಾವು ನೋಡಿದಾಗ ಅಲ್ಲಿ ಉತ್ತರದಲ್ಲಿ ಅದನ್ನು ವಾಯುವ್ಯ ಭಾಗ ಅಂತ ಕರಿತೀವಿ. ಈ ವಾಯುವ್ಯ ಭಾಗದಲ್ಲಿ ಈ ಒಂದು ಹಿಮಾಲಯ ಪರ್ವತಗಳು ಕಿರಿದಾಗಿ ಸಾಗುವುದರ ಮೂಲಕವಾಗಿ ಅನೇಕ ಕಣಿವೆಗಳನ್ನು ಕೂಡ ನಿರ್ಮಿಸಿಕೊಂಡು ಬಂದಿವೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ಯಾವ ಕಣಿವೆಗಳಲ್ಲಿ ಪ್ರಮುಖವಾಗಿ ಬರ್ತವಪ್ಪ ಅಂದ್ರೆ ಈ ಒಂದು ಭಾಗದಲ್ಲಿ ಅಫ್ಘಾನಿಸ್ತಾನ ಇರ್ಬೋದು, ಅಂದ್ರೆ ಆ ಒಂದು ಭೂಭಾಗದಲ್ಲಿ ಯಾವ್ಯಾವ ಕಣಿವೆಗಳಿದ್ದಾವೆ? ಖೈಬರ್ ಮತ್ತು ಗೋಲಾನ್ ಇರುವಂತಹ ಕಣಿವೆಗಳಿದ್ದಾವೆ. ಈ ಕಣಿವೆಗಳು ಏನ್ ಮಾಡ್ತಿದೆ? ಸಹಜವಾಗಿಯೇ ಇಲ್ಲಿ ಪ್ರಾಚೀನ ಕಾಲದಲ್ಲಿ ವಾಣಿಜ್ಯ ಸಂಬಂಧದ ಮಾರ್ಗಗಳಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಅಂದ್ರೆ ವಿದೇಶಗಳೊಂದಿಗೆ ಭಾರತ ವ್ಯಾಪಾರ ವಾಣಿಜ್ಯವನ್ನು ನಡೆಸಿಕೊಂಡು ಬರಬೇಕಾದ್ರೆ ಈ ಗೋಲಾನ್ ಮತ್ತು ಖೈಬರ್ ಹಾಗೂ ಇನ್ನೂ ಮುಂತಾದಂತಹ ಕಣಿವೆಗಳು ಬರ್ತವೆ. ಆ ಕಣಿವೆಗಳ ಮೂಲಕವಾಗಿಯೇ ವಿದೇಶಿ ವ್ಯಾಪಾರವನ್ನು ನಿರ್ವಹಿಸಿಕೊಂಡು ಬಂತು ಅಂತ ಹೇಳ್ತಾ. ಅಷ್ಟೇ ಅಲ್ಲದೆ ಈ ಮಾರ್ಗಗಳು ಕಾಲಕ್ರಮೇಣವಾಗಿ ಏನಾಗ್ತವೆ? ವಿದೇಶಿಯರ ದಾಳಿಗಳಿಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟವು ಅಂತ ಹೇಳ್ತಾರೆ. ಅಂದ್ರೆ ಇದು ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಶಕರು, ಪೂರ್ಣರು ಇರ್ಬೋದು, ಗ್ರೀಕರು, ಹಾಗೆ ಅಫ್ಘಾನರು ಇರ್ಬೋದು, ಹಾಗೆ ತುರ್ಕರು ಅಂತ ಹೇಳ್ತೀವಿ. ಇಂತಹ ಮಹಾನ್ ಅಂದ್ರೆ ರಾಜರುಗಳು ನಮಗೆ ಭಾರತದ ಮೇಲೆ ಯಾವ ಭಾಗದಿಂದ ದಾಳಿ ಮಾಡ್ತಾರೆ? ವಾಯುವ್ಯ ಭಾಗದ ಖೈಬರ್ ಮತ್ತು ಗೋಲಾನ್ ಕಣಿವೆಗಳ ಮೂಲಕವಾಗಿ ಭಾರತದ ಮೇಲೆ ಪ್ರವೇಶಿಸುವುದರ ಮೂಲಕವಾಗಿ ಅದು ಏನ್ ಮಾಡ್ತಾರೆ? ಶತ್ರುಗಳ ದಾರಿಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟವು ಅಂತ ಹೇಳ್ತಾರೆ. ಈ ರೀತಿಯಾಗಿ ಹಿಮಾಲಯ ಪರ್ವತಗಳು ಏನಾಗ್ತವೆ? ಭಾರತದ ಇತಿಹಾಸದ ರಚನೆಗೆ ಮುಖ್ಯವಾದಂತಹ ಕಾರಣಗಳಾವು ಅಂತ ಹೇಳ್ತಾರೆ. ಇದಿಷ್ಟು ದಿನ ಹಿಮಾಲಯ ಪರ್ವತ. ಇದಾದ ನಂತರದಲ್ಲಿ ಏನ್ ಬರುತ್ತೆ? ಉತ್ತರದ ಮೈದಾನ ಬರುತ್ತೆ. ಈ ಉತ್ತರದ ಮೈದಾನ ಕೂಡ